ನಮಸ್ಕಾರ ಭಾರತೀಯರೇ. ನಾವು ದೇವಸ್ಥಾನಕ್ಕೆ ಹೋಗ್ತೇವಲ್ರಿ. ದೇವಸ್ಥಾನಕ್ಕೆ ಹೋಗಿ ನಮ್ಮ ಜೀವನದೊಳಗೆ ಕಷ್ಟಗಳು ಬಂದಾಗ ದೇವ್ರ ಹತ್ರ ಹೋಗಿ ನನ್ನ ಕಷ್ಟ ಪರಿಹಾರ ಮಾಡಪ್ಪ, ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ, ಆಮೇಲೆ ನಿನಗೆ ಬೆಳ್ಳಿದು ಹಾರ ಮಾಡಿಸಿ ಹಾಕಿಸ್ತೀನಿ, ಬಂಗಾರದ ಹಾರ ಮಾಡಿ ಹಾಕಿಸ್ತೀನಿ ಅಂತ ಹೇಳ್ತಾರೆ ಶಿವನಿಗೆ, ಕೃಷ್ಣನಿಗೆ, ಎಲ್ಲರಿಗೂ. ನೋಡಿರಿ, ಇದು ಬಸವ ಹುಳು ರೋಡ್ನಲ್ಲಿ ಕಾಣಕತ್ತೈತೇನ್ರಿ. ರೋಡ್ನೊಳಗಿತ್ತು ರೀ, ನಾನು ಬರಾಕತ್ತಿದ್ನಲ್ಲ ನೋಡಿದೆ ರೀ. ಅದು ಹಂಗೆ ರೋಡ್ನೊಳಗೇ ಅಡ್ಡಾಡಾಗತ್ತೆ ಪಾಪ. ಯಾರಾದರೂ ತುಳಿದು ಬಿಡೋರಿ, ಕಾಣೋದು ಇಲ್ಲಲ್ರಿ ಪಾಪ ಯಾರಿಗೂ ಕಣ್ಣು. ಏನೋ ನನ್ನ ದೃಷ್ಟಿ ಅದ್ರ ಮೇಲೆ ಬಿತ್ತು ರೀ. ರೋಡಲ್ಲ, ರಸ್ತೆ. ಕನ್ನಡದಲ್ಲೇ ಮಾತಾಡುವ ಪ್ರಯತ್ನ ರಸ್ತೆಯಲ್ಲಿ ಕಂಡುತ್ತೀರಿ. ಅದು ನಿಮ್ಮ ಜೊತೆ ಮಾತಾಡ್ತಾ ಅದನ್ನು ಸೈಡ್ ಹಾಕ್ತಿದ್ದೀರಿ, ಯಾರಾದರೂ ತುಳಿದು ಬಿಡ್ತಾರೆ. ಓಕೆ, ಸರಿ. ಹೇಳ್ತಾಯಿದ್ದೆ ಅಂದ್ರೆ, ದೇವ್ರಿಗೆ ಹೋಗಿ ಶಿವನಿಗೆ, ಕೃಷ್ಣ ಪರಮಾತ್ಮನಿಗೆ ಹೇಳ್ತಾರೆ 101 ತೆಂಗಿನಕಾಯಿ ಹೊಡಿತೀನಿ, ನಿನಗೆ ಬೆಳ್ಳಿದು ಹಾರ ಮಾಡಿಸಿ ಹಾಕ್ತೀನಿ, ನಿಮಗೆ ಜರತಾರಿ ಬಟ್ಟೆ ಕೊಡಿಸ್ತೀನಿ, ನನ್ನ ಈ ಕಷ್ಟ ಪರಿಹಾರ ಮಾಡು. ನಗು ಬರ್ತೈತಲ್ರಿ. ಸ್ಮಶಾನ ವೈರಾಗಿರಿ ಅವನು ಶಿವ ಪರಮಾತ್ಮ. ನನಗೇನು ಬೇಡ ಅಂತ ಹೇಳಿ ಸ್ಮಶಾನದೊಳಗೆ ಹೋಗಿರ್ತಾರೆ. ಅವನಿಗೆ ನೆಟ್ಟಗೆ ಅವರಿಗೆ ಬೇಕು ಅಂತಂದ್ರೆ ಜರತಾರಿ ಸೀರೆ, 101 ತೆಂಗಿನಕಾಯಿ, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಅದರನ್ನ ತೊಗೊಳಕ್ಕೆ ಅವ್ರಿಗೇನು ಕಷ್ಟ ಅನ್ರಿ. ಅದು ನಮ್ಮ ಕೆಲಸ ಮಾಡಿಸ್ಕೊಟ್ಟು ನಮ್ಮ ಕಡೆಯಿಂದ ಅವ್ರು ತೊಗೋಬೇಕು ಅಂತಂದ್ರೆ ಅವ್ರಿಗೇನು ರೀ ಅಂಥದ್ದು ಬಂದೈತಿ. ಕೃಷ್ಣ ಪರಮಾತ್ಮರಿಗಿರಿ ಅವ್ರ ಹೆಂಡತಿ ಲಕ್ಷ್ಮೀದೇವಿ ಇಡೀ ಬ್ರಹ್ಮಾಂಡಕ್ಕೇ ಐಶ್ವರ್ಯವನ್ನು ಒದಗಿಸುವಂಥ ದೇವಿಯವರು. ಅವರು ಕಡೆಯಿಂದ ನಾವು ಕೆಲಸ ಮಾಡಿಸ್ಕೊಂಡು ನಾವು ಅವರಿಗೆ ಇದನ್ನೆಲ್ಲ ಕೊಡ್ತೀವಿ ಅಂತ ಹೇಳಿ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೋಬೇಕ್ರೆ ಹೆಂಡತಿನ ಅಂತ ಇರೋರಿರುವಾಗ, ನನ್ನ ಹೆಂಡತಿನ ನನಗೆ ಇಡೀ ಸಕಲ ಬ್ರಹ್ಮಾಂಡದ ರಾಣಿದಾಳ, ನಿಮ್ಮದು ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ನಿಮ್ಮದು ಬಟ್ಟೆಗಳು 101 ತೆಂಗಿನಕಾಯಿ ತೊಗೊಂಡು ನಾ ಏನು ಮಾಡಲಿ ಅಂತಾರೆ ಇವರು. ಹೌದಲ್ರಿ. ಅದಕ್ಕೆ ಇನ್ನೂ ಒಂದು ಬಸವನ ಹುಳು ರೋಡ್ನಾಗ ಬಂದುಬಿಟ್ಟಿರ್ತಾವ್ರಿ ಅವ್ರವ್ರ ದಿನಚರಿ ಪಾಪ. ಕಡೆ ರೋಡ್ ಸೈಡ್ ಬಿಡೋಣಂತೆ, ಆರಾಮಾಗಿರಲಿ. ನನ್ನ ಕಣ್ಣಿಗೆ ಬಿದ್ದಷ್ಟು 2 ಈಗಷ್ಟೆ ಪಾಪ. ಎಷ್ಟು ಎಲ್ಲರ ಕಾಲಿನೊಳಗೆ, ಗಾಡಿಗೆ, ಚಕ್ರಕ್ಕೆ ಬಿದ್ದು ಸತ್ತಿರ್ತಾವೆ ನಮ್ಮ ಪಾಪ. ಈಗ ಅದೇ ಶಿವ ಪರಮಾತ್ಮ ಆದರೂ ಹೇಳ್ತಾರೆ, ನನಗೆ ಬೇಕಂದ್ರೆ ನಾನು ತಗೋತಿದ್ನಲ್ಲೋಪ್ಪ, ನಿಮ್ಮ ಕಡೆಯಿಂದ ಇಸ್ಕೊಂಡು ನಿಮ್ಮ ಕೆಲಸ ಮಾಡಿಕೊಡು ಅಂಥದ್ದು ನನಗೇನೈತಿ ಅಂತಾರೆ. ಕೃಷ್ಣ ಪರಮಾತ್ಮ ನನ್ನ ಹೆಂಡ್ತಿನ ಸಕಲ ಐಶ್ವರ್ಯವಂತದ, ಆಕೆಯನ್ನು ಬಿಟ್ಟು ನಿಮ್ಮ ಕಡೆ ಯಾಕೆ ನಾ ತಗೊಳ್ಳಿ ಅಂತಾರೆ. ಅದಕ್ಕೆ ನಾವು ಕೃಷ್ಣ ಪರಮಾತ್ಮರಿಗಾತ ಶಿವ ಪರಮಾತ್ಮರಿಗೆ ಆಯ್ತು ಕೊಡೋದು ಅಂಥದ್ದು ಏನು ರೀ, ಒಂದು ನಿರ್ಮಲವಾದ ಭಕ್ತಿ, ಪ್ರೀತಿ. ನಾನೆಲ್ಲೋ ಕೇಳಿದ್ದೆ ರೀ, ದೇವರನ್ನು ಪೂಜೆ ಮಾಡೋದಕ್ಕಿಂತ ಪ್ರೀತಿ ಮಾಡೋದು ಅವ್ರಿಗೆ ಜಾಸ್ತಿ ಮುಟ್ತೈತಿ ಅಂತ. ಹೌದು ಅನ್ನಿಸ್ತೈತೆ ರೀ. ಓಕೆ, ಸರಿ. ಅದಕ್ಕೆ ಅವ್ರಿಗೆ ನಾವು ಈ ರೀತಿ ಆಮಿಷಗಳನ್ನು ಒಡ್ಡಿ ನಾವು ಇನ್ನೂ ಚಿಕ್ಕವರಾಗಿ ನಮ್ಮ ಪಾಪ ಕಷ್ಟಗಳನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋ ಬದಲು ನಮ್ಮ ನಿರ್ಮಲವಾದ ಪ್ರೀತಿ, ಭಕ್ತಿಯನ್ನು ಕೊಡೋಣ್ರಿ ಅವರಿಗೆ. ಕೊಟ್ಟು ನಾವು ಅರಿಷಡ್ ವೈರಿಗಳನ್ನು ತ್ಯಾಗ ಮಾಡಿದರೆ, ಅವರ ಪಾದಗಳಿಗೆ ಅರ್ಪಿಸಿದರೆ ಅದಕ್ಕಿಂತ ದೊಡ್ಡ ಒಂದು ಸೇವೆ ಯಾವುದೂ ಇಲ್ಲ ಅಂತ ನನಗೆ ಅನ್ನಿಸ್ತೈತೆ. ಅವ್ರ ಹೆಸರು ಹೇಳ್ಕೊತ ದಿನ ಬೆಳಗ್ಗೆ ಎದ್ದ ಕೂಡಲೇ ಹಿಡಿದು ತಿರುಗಿ ರಾತ್ರಿ ಮಲ್ಕೊಳ್ಳೋವರೆಗೂ ಆ ಪರಮಾತ್ಮನ ಹೆಸರು ಹೇಳ್ತಾ, ಅವರು ಧ್ಯಾನ ಮಾಡ್ತಾ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದರೆ ನಮ್ಮಿಂದ ಯಾವುದೂ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ ರೀ. ಯಾವುದೂ ತಪ್ಪಾಗೋದಿಲ್ಲ. ಯಾಕಂದರೆ ನಾನು ಹೇಳಿದ್ನಲ್ರಿ, ಹೇಳ್ತಾ ಇರ್ತೇನೆ ರೀ ಅವಾಗ. ಇಲ್ಲರ ಮರ ಕುಡೀರಿ ನಮ್ಮ ವಾಕಿಂಗ್ ಫ್ರೆಂಡ್ ಆಗಿಬಿಟ್ಟಾರ್ರಿ. ವಿಡಿಯೋ ಮಾಡತ್ತೇನ್ರಿ ಮರ. ಹ್ಞೂ ರೀ, ಕುಡೀರಿ. ಇವ್ರು ನಮ್ಮ ವಾಕಿಂಗ್ ಫ್ರೆಂಡ್ ಆಗಿಬಿಟ್ಟಾರ್ರಿ.
ಹೌದ್ರಿ ಬಂದಾಗ ಇಲ್ಲೇ ಮಾತಾಡಿಸ್ತಾ ಇರ್ತೇನೆ ರೀ ಇವ್ರಿಗೆ. ಹಾಂ ರೀ ಆರಾಮದಿರಲ್ರಿ? ಆರಾಮದೇವ್ರಿ ಹಾಂ ರೀ ಕುಡೀರಿ ನಾನು ಚಾ ಕುಡಿಯಂಗಿಲ್ಲ ರೀ. ಚಾ ಕುಡಿಯಂಗಿಲ್ರಿ ಕುಡಿತಾರ ಕುಡಿಯಂಗಿಲ್ಲ. ಹ್ಞೂ ರೀ ಆಯ್ತು ರೀ ಮರ್ ಬರ್ತೇನೆ ರೀ. ನಮ್ಮ ಅರಿಷಡ್ವ ವರ್ಗಗಳನ್ನು ಅವರ ಪಾದಗಳಿಗೆ ಅರ್ಪಣೆ ಮಾಡಿದ್ರೆ ಅದಕ್ಕಿಂತ ಒಂದು ದೊಡ್ಡ ಭಕ್ತಿ ಯಾವುದೂ ಇಲ್ಲ ಅನ್ನಿಸ್ತೈತೆ ರೀ. ಅದು ಹೇಳ್ತಾ ಇದ್ನಲ್ರಿ, ಕ್ಷಮಿಸಿ ಮರ್ತೆ ನಾನು. ಅಮ್ಮ ಅವರು ಮಾತಾಡ್ಸಿದ್ದಕ್ಕೆ ವಿಷಯ ಪಲ್ಲಟಾಯಿತು. ಏನಂದರೆ ನಾನು ನನ್ನ ಸುತ್ತಮುತ್ತ ದೇವ್ರ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಕನ್ನಡದಾಗ ಏನಂತಾರೆ ರೀ ಗೊತ್ತಿಲ್ಲರಿಪ್ಪ. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸ್ರಿ ನನಗೆ ನೀವು ಸಹಾಯ ಮಾಡ್ದಂಗೆ ಆಗ್ತೈತೆ ರೀ. ಅದು ನನ್ನ ತಲೆ ಮೇಲೆ ದೇವರು ಜೋಡಣೆ ಮಾಡಿನ ಕಳಿಸ್ಬಿಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತೈತೆ ರೀ. ಹಾಗಾಗಿ ನಾನು ಯಾರ್ದಾದ್ರ ಜೊತೆ ಮಾತಾಡುವಾಗ ಆಮೇಲೆ ಏನಾದರೂ ನಡವಳಿಕೆ ಒಳಗೆ ನನ್ನಿಂದ ತಪ್ಪು ಆಗದೇ ಇರೋಕ್ಕೆ ನಾನು ಪ್ರಯತ್ನ ಪಡ್ತೇನೆ ರೀ. ಇದನ್ನು ನಾವೆಲ್ಲರೂ ಜೀವನದೊಳಗೆ ಅಳವಡಿಸ್ಕೊಂಡ್ವಿ ಅಂತಂದ್ರೆ ನಾನು ಹೇಳಂಗಿಲ್ಲ ರೀ, ನನ್ನಿಂದ ಏನು ತಪ್ಪು ನಡೆಯೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ ರೀ. ಬಟ್ ಆದರೆ ಪ್ರಯತ್ನ ಆ ನಿಟ್ಟಿನೊಳಗೆ ಮುಂದುವರಿದಿರ್ತೈತೆ ರೀ. ಅಂತಾರಲ್ರಿ, ಒಳ್ಳೆಯ ಪ್ರಾರಂಭ ಅರ್ಧ ಕೆಲಸ ಮಾಡಿ ಮುಗಿದಷ್ಟು ಸಮಾನ ಅಂತಾರೆ. ಆಂಗ್ಲ ಭಾಷೆಯೊಳಗೆ ಅದಕ್ಕಂತಾರೆ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ ರೀ. ಆ ನಿಟ್ಟಿನೊಳಗೆ ಭಗವಂತ ನನಗೆ ಆ ನಿಟ್ಟಿನೊಳಗೆ ಸಹಾಯ ಮಾಡಲಿ, ಆ ಒಂದು ಪ್ರಯತ್ನದಲ್ಲಿ ನನಗೆ ಸಹಾಯ ಮಾಡಲಿ ಅಂತ ಕೇಳ್ಕೊತೇನೆ ರೀ ದೇವರಿಗೆ. ಶರಣಾರ್ಥಿಗಳು. ಈ ಒಂದು ದೃಶ್ಯ ಸುರುಳಿ ಒಳಗೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನಗೆ ಬರೋದು ತಿಳಿಸ್ರಿ ನೀವು. ನನ್ನ ಈ ಒಂದು ಚಾನೆಲಿಗೆ ಇಂಗ್ಲೀಷ್ಲಿ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ರೀ. ನೋಡಿ, ನನಗೆ ನೀವು ಒಟ್ಟಿಗೆ ಸಹಕಾರ ನೀಡಿರಿ. ಮತ್ತೊಬ್ಬರೊಂದಿಗೆ ಎಲ್ಲರೊಂದಿಗೆ ಇವು ನನ್ನ ಒಂದು ದೃಶ್ಯ ಸುರುಳಿಯನ್ನು ಹಂಚ್ಕೊಳ್ರಿ. ಆಮೇಲೆ ಇಷ್ಟಪಡ್ರಿ. ಸರಿ, ಶರಣಾರ್ಥಿಗಳು.